ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಗೆ ಇವತ್ತು ನಂದಾ ಗೋಕುಲ ಟೀಮ್ ಬಂದಿದ್ದಾರೆ. ಅವ್ರು ಬಂದಿರೋ ರೀಸನ್ ಎರಡಿದೆ. ಒಂದು ರೀಸನ್ನು ಅಂದರೆ ಅವರು ಸೀರಿಯಲ್ ಪ್ರಮೋಷನ್ ಅಂತದಿರ್ಬೋದು. ಅಂದರೆ ಅವರ ಹಿರಿಯ ಮಗ, ಅವ್ರ ಮಗಂದು ಲಗ್ನ ಆಗ್ತಿದೆ, ಮದುವೆ ಆಗ್ತಿದೆ, ಅದಕ್ಕೋಸ್ಕರ ಬಂದಿದ್ದಾರೆ. ಮಗನ ಲಗ್ನ ಪತ್ರಿಕೆ ಕೊಟ್ಟು ನೀವೆಲ್ಲರೂ ಕೂಡ ನನ್ನ ಮಗನ ಮದುವೆಗೆ ಬನ್ನಿ ಅಂತ ಹೇಳೋದಕ್ಕೆ. ಅದೇ ರೀತಿ ಇನ್ನೊಂದು ರೀಸನ್ ಏನಂದರೆ, ಈಗ ಎಲ್ಲರೂ ಟಿಕೆಟು ಫಿನಾಲೆ ಟಾಸ್ಕ್ ಆಡಿದಾರಲ್ಲ 4 ಜನ. ಆ 4 ಜನರಲ್ಲಿ ಯಾರ್ಯಾರು ಎಷ್ಟೆಷ್ಟು ಟೈಮ್ ತೊಗೊಂಡಿದ್ದಾರೆ, ಯಾರು ವಿನ್ ಆಗಿದ್ದಾರೆ ಅಂತ ಆ ಟಿಕೆಟು ಫಿನಾಲೆ ಕೊಡೋದು ಇವರೇ. ಆ್ಯಕ್ಚುಲಿ ಇವರು ವಿನ್ ಆಗಿದ್ದಾರೆ ಅಂತ ಇವ್ರು ಹೇಳಿ ಕೊಡ್ತಾರೆ ಟಿಕೆಟು ಫಿನಾಲೆ. ಒಂದು ಇದನ್ನ ಏನಂತಾರೆ, ಟಿಕೆಟು ಫಿನಾಲೆ ಯಾರು ಗೆದ್ದಿದ್ದಾರೆ ಅಂತ ಒಟ್ನಲ್ಲಿ ಹೇಳ್ತಾರೆ. ಬೋರ್ಡ್ ಕೂಡ ಕೊಡ್ತಾರೆ ಅಂತ ಅನಿಸುತ್ತೆ. ಅದೇ ಟಿಕೆಟು ಫಿನಾಲೆ ಅಂತ ಬರೆದಿರ್ತಾರಲ್ಲ, ಅದು ಕೊಡ್ತಾರೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ಟಿಕೆಟು ಫಿನಾಲೆ ಟಾಸ್ಕ್ ಗೆದ್ದಿರೋದು ಧನುಷ್. ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಿದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ದಾರೆ, ಅದರಲ್ಲಿ ಡೌಟೇ ಬೇಡ. ಕಾವ್ಯ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಅನ್ನಿಸ್ತು. ಏಕೆಂದರೆ ಅದು ನೆಕ್ಸ್ಟ್ ವೀಡಿಯೋದ ಹೇಳ್ತೀನಿ ನಾನು, ಫುಲ್ ವೀಡಿಯೋನೇ ಹೇಳ್ತೀನಿ ನಾನು ಫುಲ್ಲು. ಅಂದರೆ ಗಿಲ್ಲಿಗೆ ಹುಷಾರಿಲ್ಲ, ಅವನು ಪಾಪ ಅಲ್ಲಿ ಮಿಸ್ ಆಗಿ ಮುಳುಗ್ದ. ಅಲ್ಲಿ ಅವ್ನು ಮುಳುಗ್ತಿದ್ದಾನೆ ಪಾಪ, ಹುಷಾರಿಲ್ಲ ಅಂತ ಅವ್ಳು ಕನ್ಸೋದೇ ಇಲ್ಲ. ಎದ್ದು ಬಾ ಎದ್ದು ಬಾ 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 ಅಂತ ಹಿಂಸೆ ಇಡ್ತಿದ್ದಾಳೆ ಪಾಪ. ಅವ್ನು ಅಷ್ಟು ಫಾಸ್ಟಾಗಿ ತಂದು ಕೊಟ್ಟರು ಕೂಡ. ಬಟ್ ಇವಳು ಮಾಡಿದಾಗ ಓಕೆ, ಇವಳು ಹೆಂಗೆ ಆಡೋದು ಅಂತ ಇವಳಿಗೆ ಒಂಚೂರು ಜ್ಞಾನ ಇಲ್ಲ. ಬಟ್ ಅವನ್ನ ಎಷ್ಟು ಫೋರ್ಸ್ ಮಾಡ್ತಾಳೆ ಅಂದರೆ ಅವನ್ನ ಪಾಪ. ಅಲ್ಲಿ ರಕ್ಷಿತಾ ಎಷ್ಟು ಕನ್ಸಲ್ ಮಾಡ್ತಾಳೆ, ನಿಧಾನ ನಿಧಾನ ಅಂತ. ಬಟ್ ಇವಳಿಗೆ ಕನ್ಸೋದೆಲ್ಲ ಇಲ್ಲ, ಒಟ್ಟಿನಲ್ಲಿ ಇವ್ಳಿಗೆ ತಂದು ಕೊಟ್ಬಿಡ್ಬೇಕು. ಬಟ್ ಅವನೇನೋ ಫಾಸ್ಟಾಗಿ ತಂದು ಕೊಟ್ಟ, ಇವಳು ಅದೇ ತಕ್ಕನಾಗ ಆಡಿದ್ಲ, ಎಂಥದ್ದು ಇಲ್ಲ ಆಡಲಿಲ್ಲ. ಸೊ ಅಲ್ಲಿ ಅದ್ರ ಬಗ್ಗೆ ಬೇಡ ಬಿಡಿ, ಈಗ ಹೆಂಗೂ ಆಗಿದೆ, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ. ಬಟ್ ಈಗ ಅವರು ನಂದ ಗೋಕುಲ ಟೀಮ್ ಅವರೆಲ್ಲ ಕೇಳ್ತಿದ್ದಾರೆ, ಅಂದರೆ ಅವ್ರ ಅಪ್ಪ ಇದ್ದಾರಲ್ಲ, ನಂದ ಅಂತ ಇದ್ದಾರಲ್ಲ, ಅವ್ರು ಕೇಳ್ತಿದ್ದಾರೆ, ಗಿಲ್ಲಿ ನೀನು ಯಾವ ಥರ ಲವ್ ಮ್ಯಾರೇಜ್ ಆಗ್ತೀಯಾ ಅರೇಂಜ್ ಮ್ಯಾರೇಜ್ ಆಗ್ತೀಯಾ ಅಂತ ಕೇಳಿದ್ದಾರೆ. ಆಗ ಗಿಲ್ಲಿ ಹೇಳಿದ್ರೆ, ನನಗೆ ಯಾವ ಮ್ಯಾರೇಜೇ ಬೇಡ, ನನ್ನ ಮದುವೆನೇ ಬೇಡ ಅಂತ ಹೇಳಿದ್ದಾರೆ ಗಿಲ್ಲಿ ಅವರು. ಯಾಕೆ ಗೊತ್ತಿಲ್ಲ, ಸಾಕಾಗ್ಬಿಟ್ಟಿದೆ ಅನ್ಸುತ್ತೆ ಇದೆಲ್ಲ. ಈ ಕಡೆ ರಕ್ಷಿತಾ ಟಾರ್ಚರು ಪಾಪ, ಇಲ್ಲಿ ಗಿಲ್ಲಿ ಕಾವು ಕಾವು ಅನ್ನೋದು. ಅಂದರೆ ಇವ್ನಿಗೆ ಕಾವು ಸಿಗ್ತಾಯಿಲ್ಲ, ಈ ಕಡೆ ರಕ್ಷಿತಾಗೆ ಗಿಲ್ಲಿ ಸಿಗ್ತಾಯಿಲ್ಲ. ಒಂಥರ ಅಲ್ಲ, ಇದು ಗಿಲ್ಲಿದ ಎಲ್ಲರಿಗೂ ಟಾರ್ಚರ್ ಕೊಡ್ತದೆ ಅಂದರೆ, ಗಿಲ್ಲಿಗೆ ಟಾರ್ಚರ್ ಕೊಡ್ತಾಳೆ ಅಂದರೆ ಒಬ್ಳು ಅಂದರೆ ಅದು ರಕ್ಷಿತಾ. ಅವನು ಅಪ್ಪ ಬ್ರೆಡ್ಶೀಟ್ ಸುತ್ಕೊಂಡು ಸುಮ್ಮನಿರು ಅಂತ, ಅದೆಲ್ಲ ಒಂಥರ ನೋಡೋಕೆ ಫನ್ನಿ ಆಗಿದೆ. ಬಟ್ ಇಟ್ಸ್ ಓಕೆ. ಅದಕ್ಕೆ ಅದು ಯಾರು ಮದುವೆನೇ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದೆ ಅಂತ ಅಂತಾನೆ. ಅದೇ ರೀತಿ ಕಾವ್ಯ ಕೇಳಿದಾಗ ಕಾವ್ಯ ಹೇಳ್ತಾರೆ, ನನಗೆ ಯಾರೋ ಒಬ್ರು ಇಷ್ಟ ಆದರೆ ಲವ್ ಮ್ಯಾರೇಜ್, ಅಥವಾ ನಮ್ಮ ಅಪ್ಪ ಅಮ್ಮಗೆ ಯಾರು ಇಷ್ಟ ಆದರೆ ಆ ಥರ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಗಿಲ್ಲಿ ಹೇಳ್ತದೆ, ಯಾಕೆ ಅವರು ನೀನು ಲವ್ ಮಾಡಿದ್ದು ಅಥವಾ ನಿಮ್ಮ ಅಪ್ಪ ಅಮ್ಮ ಇಬ್ಬರದ್ದು ಮದುವೆ ಆಗ್ಬಿಡು ಅಂತ ಅಂತಾನೆ. ಆಗ ನಂದವ್ರು ಹೇಳ್ತಾರೆ, ನೀನು ನಾಳೆ ಆಯ್ತಾ, ನೀನು ನನ್ನ ಮದುವೆ ಆಗಲ್ಲ ಅಂತ ಹೇಳ್ತದೆ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಕುತ್ಕೋ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಸುಮ್ಮನೆ ಆಗ್ತದೆ. ಆಮೇಲೆ ರಕ್ಷಿತಾ ಕೇಳ್ತಾರೆ, ರಕ್ಷಿತಾ ಹೇಳ್ತಾರೆ, ನನಗೆ ತುಂಬ ಕಾಮಿಡಿ ಮಾಡೋ ಹುಡುಗ ಬೇಕು, ಅಂದರೆ ಯಾವಾಗಲೂ ಫನ್ ಮಾಡೋ ಹುಡುಗ ಬೇಕು ಅಂದ್ಬಿಟ್ಟು ಗಿಲ್ಲಿಗೆ ಈ ಥರ ಹುಡುಗ ಬೇಕು ಅಂತ ಗಿಲ್ಲಿಗೆ ಹೊಡಿತಾಳೆ. ಗಿಲ್ಲಿ ಗುರಾಯಿಸ್ತಿರ್ತದೆ, ಇವಳು ಬಂದು ನನಗೆ ಇದು ಮಾಡ್ತಾಳೆ ಅಂತ. ಒಟ್ನಲ್ಲಿ ಫನ್ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಿನ್ನೆ ಇಂಡೈರೆಕ್ಟಾಗಿ ಎಷ್ಟು ಹೇಳಬೇಕು ಒತ್ತಿ ಅಷ್ಟು ಹೇಳಿದಾಳೆ ಗಿಲ್ಲಿಗೆ ರಕ್ಷಿತಾ. ಅದೊಂಥರ ಚೆನ್ನಾಗಿತ್ತು, ನಗ್ತಾಳೆ. ಈ ಕಡೆ ರಘು ಸರ್ ಫುಲ್ ಅರ್ಥ ಆಯಿತು, ಓಹೋ ಇವಳು ಲವ್ ಸ್ಟೋರಿನ ಹೇಳ್ತಿದ್ದಾಳೆ ಇಂಡೈರೆಕ್ಟಾಗಿ ಅಂತ. ಸೊ ಹೆಂಗಿತ್ತು ನಿನ್ನೆ ಎಪಿಸೋಡ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂಥರ ಫನ್ನು ಇತ್ತು, ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಟಾಪ್ 2 ಕಂಟೆಸ್ಟೆಂಟ್ ಯಾರು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಟ್ ಪ್ರಕಾರ ನೋಡೋದಾದ್ರೆ ರಕ್ಷಿತಾ ಗಿಲ್ಲಿದೆ. ಬಟ್ ನಿಮ್ಮ ಪ್ರಕಾರ ಟಾಪ್ 2ಗೆ ಯಾರು ಬರಬೇಕು? ಗಿಲ್ಲಿ ಒಬ್ರು ಇರ್ತಾರೆ, ಟಾಪ್ 2ಗೆ ರಕ್ಷಿತಾ ಬೇಡ ಅಂತ ಅಂದರೆ ನಿಮ್ಮಿದ್ರಲ್ಲಿ ಯಾರು ಇರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.